ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಕೇರಳ ಸಿಎಂ. ಕರ್ನಾಟಕದಿಂದ ಬುಲ್ಡೋಸರ್ ನೀತಿ ಅಂತ ಹೇಳಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ, ಕಿಡಿಕಾರಿದ್ದಾರೆ. ಕೋಗಿಲು ಲೇಔಟ್ ಅಲ್ಲಿ ಮನೆಗಳನ್ನ ನೆಲಸಮ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಕೇರಳ ಸಿಎಂ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕರ್ನಾಟಕದಿಂದ ಬುಲ್ಡೋಸರ್ ನೀತಿ ಅಂತ ಕಿಡಿಕಾರಿದ್ದಾರೆ. ಹೆಚ್ಚಾಗಿ ಮುಸ್ಲಿಮರೇ ವಾಸವಿದ್ದಂತಹ 2 ಲೇಔಟ್ಗಳು, ಫಕೀರ್ ಕಾಲೋನಿ ಹಾಗೇನೆ ವಸೀಂ ಲೇಔಟ್ ಅಂತ ಸರ್ಕಾರಿ ಜಾಗದಲ್ಲಿದ್ದವರನ್ನ ತೆರವು ಮಾಡಿದ್ದಾರೆ ಜಿಬಿಎ ಅವರು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿರೋದು ಕೇರಳ ಸಿಎಂ ಪಿಣರಾಯಿ ವಿಜಯನ್. ಸ್ಥಳಕ್ಕೆ ಕೇರಳ ರಾಜ್ಯಸಭಾ ಸದಸ್ಯ ರಹೀಂ ಭೇಟಿ ಕೊಟ್ಟಿದ್ದಾರೆ. 100 ಕುಟುಂಬಗಳು ಬೀದಿಗೆ ಬಿದ್ದಿವೆ ಅಂತ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನಿಂದ ಸಂವಿಧಾನ ವಿರೋಧಿ ಕ್ರಮ ಅಂತ ಹೇಳಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ಸಚಿವರುಗಳು ಮಾತಾಡಿದ್ದಾರೆ. ಕಾರಣ ಯಾಕೆ ಇಲ್ಲಿ ನೆಲಸಮ ಮಾಡಬೇಕಾಯ್ತು, ಏನ್ ಮಾಡಿದ್ರು ಅವರು, ರಾತ್ರೋರಾತ್ರಿ ಬಂದು ಶೆಡ್ಗಳನ್ನ ಹಾಕೊಳ್ಳುವಂತಹ ಕೆಲಸಗಳ ಆಗ್ತಾ ಇತ್ತು. ಹಾಗಾಗಿ ಅನಧಿಕೃತ ಮನೆಗಳನ್ನ ಯಾರು ಕಟ್ಕೊಂಡಿದ್ದಾರೋ ಅವರಿಗೆ ಇದೀಗ ಬುಲ್ಡೋಸರ್ನಿಂದನೇ ನೆಲಸಮ ಮಾಡುವ ಕೆಲಸವನ್ನ ಜಿಬಿಎ ಮಾಡಿತ್ತು. ಕೋಗಿಲ್ ಲೇಔಟ್ನಲ್ಲಿ ಮನೆಗಳನ್ನ ತೆರವು ಮಾಡುವಂತಹ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ತೀವ್ರ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಕರ್ನಾಟಕದ ಬುಲ್ಡೋಸರ್ ನೀತಿ ಅನ್ನುವಂತಹ ಆಕ್ರೋಶವನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಸಂವಿಧಾನ ವಿರೋಧಿ ಕ್ರಮವನ್ನ ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ ಅನ್ನುವಂತಹ ಒಂದು ಆಕ್ರೋಶವನ್ನು ಕೂಡ ಇದೀಗ ಕೇರಳ ಸಿಎಂ ಅವರು ಹೇಳಿದ್ದು. ಇದರ ಬೆನ್ನಲ್ಲೇ ಇದೀಗ ರಾಜ್ಯಸಭಾ ಸದಸ್ಯರು ಕೂಡ ಆಗಮಿಸಿದ್ದಾರೆ. ಕೇರಳ ರಾಜ್ಯಸಭಾ ಸದಸ್ಯರಾಗಿರುವ ರಹೀಂ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. 100 ಕುಟುಂಬಗಳು ಬೀದಿಗೆ ಬಿದ್ದಿವೆ ಅಂತ ಕಿಡಿಕಾರಿದ್ದಾರೆ. That is not fact. All are having with all document. You can check. Everyone can check. They have the entitled title of the land titles with them, and the voter ID card with them, Aadhaar card with them. All are Indian citizens. All are voters. All are voters. That is the one thing. So this is not illegal. There is no illegal encroachment. Then I would like to ask another question. If so, what about the rehabilitation package? What about the rehabilitation package? This is a constitutional government. This is an elected government. This is a government for the people. So what is the plan for the rehabilitation? What plan was executed before the eviction? ಕೇರಳ ಸಿಎಂ ಮಾಡಿದ ಆರೋಪಕ್ಕೆ ಕರ್ನಾಟಕ ಕಾಂಗ್ರೆಸ್ ಕಿಡಿಕಾರಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು, ಸಚಿವ ಸಂತೋಷ್ ಲಾಡ್ ಅವರು ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೇರಳ ಸಿಎಂ ಪಿಣರಾಯಿ ವಿಜಯನ್ ವೋಟ್ ಬ್ಯಾಂಕ್ ರಾಜಕೀಯ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ನಾನು ಏನು ಇವತ್ತು ಬೆಂಗಳೂರು ನಗರದಲ್ಲಿ ಕೃಷ್ಣಬೈರೇಗೌಡ ಕ್ಷೇತ್ರದಲ್ಲಿ ಅದು ಕ್ವಾರಿ ಪಿಟ್, ಅದು ಸಾಲಿಡ್ ವೇಸ್ಟ್ ಕಸ ಹಾಕಕ್ಕೆ ಸೀಮಿತವಾಗಿ ಇಟ್ಟಂತ ಜಾಗ ಹಿಂದೆನೇ 10 ವರ್ಷದಿಂದ 9 ವರ್ಷದಿಂದನೇ ಅದನ್ನ ನೋಟಿಫೈ ಆಗಿತ್ತು. ಆ ಜಾಗದಲ್ಲಿ ಕಸ ಹಾಕುವಂತ ಜಾಗದಲ್ಲಿ ಹೋಗಿ ರಾತ್ರೋರಾತ್ರಿ ಗುಡಿಸಲುಗಳನ್ನ ಹಾಕಿದ್ದಾರೆ. ಅದನ್ನ ತೆರವು ಹಾಕಲಿಕ್ಕೆ ನಾವೆಲ್ಲ ನಮ್ಮ ಸ್ಥಳೀಯ ಮುಖಂಡರ ಹತ್ರ, ಶಾಸಕರ ಹತ್ರ ಚರ್ಚೆ ಮಾಡಿ ಅದನ್ನ ಖಾಲಿಗೊಳಿಸಿ ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳಲಿಕ್ಕೆ ಆದೇಶವನ್ನ ಮಾಡಿದ್ದಾರೆ. ಆ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಯಾರಿಗೂ ಕೂಡ ತೊಂದರೆ ಕೊಡಬೇಕು ಅನ್ನೋದಿಷ್ಟಿಲ್ಲ. ಯಾರು ಅರ್ಹರಿದ್ದಾರೆ ಅವ್ರಿಗೆಲ್ಲರೂ ಕೂಡ ನಾವು ಬೇರೆ ಕಡೆ ರಿಹ್ಯಾಬಿಟೇಷನ್ ಮಾಡುವಂತ ಕೆಲಸವನ್ನ ನಾವು ಮಾಡ್ತೇವೆ. ಯಾಕೆಂದ್ರೆ ಏಕಾಏಕಿ ನಾವು ಸ್ಲಮ್ಗಳನ್ನ ಸರ್ಕಾರಿ ಜಾಗದಲ್ಲಿ ಒತ್ತುವರಿ ಮಾಡಿಕೊಂಡು ರಾತ್ರೋರಾತ್ರಿ ಗುಡಿಸಲುಗಳು ಹಾಕಲಿಕ್ಕೆ ನಾವು ಬಿಡಲಿಕ್ಕೆ ಆಗುದಿಲ್ಲ. ಅದು ಇತ್ತೀಚೆಗೆ ಮಾಡಿದಂತ ಒಂದು ಪ್ರವೃತ್ತಿ. ಅದನ್ನ ನಾವು ತಡಿತೇವೆ. ಬೆಂಗಳೂರಿನ ಆದಷ್ಟು ಸ್ವಚ್ಛತೆಯಿಂದ ನಾವು ಕಾಪಾಡಬೇಕು. ಆ ದೃಷ್ಟಿಯಿಂದ ನಮ್ಮ ಅಧಿಕಾರಿಗಳು ರೂಟೀನ್ ಕೆಲಸದಲ್ಲಿ ಮಾಡಿದ್ದಾರೆ. ಹಂಗೆ ಹೇಳ್ತಾರೆ ಅವರು. ಸೊ ಕಾಂಗ್ರೆಸ್ಸಿನ ಇತಿಹಾಸ ಇದೆ. ಕಾಂಗ್ರೆಸ್ಸು ಯಾರಿಗೆ ಅಪೋಸ್ಮೆಂಟ್ ಆಗಿರಲಿ ಅಥವಾ ಯಾರು ವಿರೋಧವಾಗಿ ಮಾಡ್ತಕ್ಕಂಥದ್ದಲ್ಲ. ಕಾಂಗ್ರೆಸ್ಸಿನ ಇತಿಹಾಸ ಇಡೀ ದೇಶದ ಇತಿಹಾಸ ನಿಮ್ಗೆ ಗುರ್ತಿದೆ. ಎಲ್ಲ ಸಮಾಜದವ್ರನಿಗೆ ಒಡ್ಡುಗೂಡಿಸಿ ಹೋಗ್ತಕ್ಕಂಥದ್ದು ಐಡಿಯಾಲಜಿಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಸೊ ಯಾರಿಗೆ ಪರ ಆಗಲಿ ವಿರೋಧ ಮಾಡೋಕ್ಕೆ ಹೋಗೋದಿಲ್ಲ ನಾವು. ಅವ್ರಿಗೆ ಎಲೆಕ್ಷನ್ ಹತ್ರ ಬಂದೈತೆ, ಅದಕ್ಕೆ ಮುಖ್ಯಮಂತ್ರಿ ಆ ರೀತಿ ಮಾತನಾಡ್ತಾರೆ. ಇನ್ನು ಸ್ಥಳದಿಂದ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಕೋಗಿಲು ಕ್ರಾಸ್ ಬಳಿಯ ಫಕೀರ್ ಕಾಲೋನಿಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ಮನೆಗಳನ್ನ ನೆಲಸಮ ಮಾಡಿರುವಂತಹ ವಿಚಾರ ಇದೀಗ
ರಾಜಕೀಯವಾಗಿ ಚರ್ಚೆ ಆಗ್ತಾ ಇರುವಂತದ್ದು. ಪಕ್ಕದ ಕೇರಳದ ಮುಖ್ಯಮಂತ್ರಿಗಳಾಗಿರುವಂತಹ ಪಿಣರಾಯಿ ವಿಜಯನ್ ಅವರು ನಿನ್ನೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವಂತಹ ಹಿನ್ನೆಲೆ ಇವತ್ತು ಕೇರಳದ ರಾಜ್ಯಸಭಾ ಸದಸ್ಯರಾಗಿರುವಂತಹ ಎ ರಹೀಂ ಅವರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದೀಗ ಹರಿಹಾಯ್ದಿರುವಂತದ್ದು. ಸದ್ಯಕ್ಕೆ ಅದೇ ಜಾಗದಲ್ಲಿ ನಿಂತಿದ್ದೀವಿ. ಕಳೆದ ಒಂದು ವಾರಗಳಿಂದ ಇಲ್ಲಿ ಮನೆಯನ್ನ ಕಳೆದುಕೊಂಡಿರುವಂತಹ ನಿವಾಸಿಗಳು ಪರದಾಟವನ್ನ ಮಾಡ್ತಾ ಇರುವಂತದ್ದು. ಇಲ್ಲಿನ ಯಾವುದೇ ಮನೆಗಳಿಗೂ ಕೂಡ ಸರಿಯಾಗಿರುವಂತಹ ದಾಖಲಾತಿಗಳಿಲ್ಲ. ಇದು ಅನಧಿಕೃತವಾಗಿ ನಿರ್ಮಾಣ ಆಗಿರುವಂತಹ ಮನೆಗಳು ಅನ್ನುವಂತ ಆರೋಪದಲ್ಲಿ ಇದೀಗ ಮನೆಗಳನ್ನ ಸಂಪೂರ್ಣವಾಗಿ ನೆಲಸಮ ಮಾಡಿದ್ದಾರೆ. ಆದಾಗ್ಯೂ ಕೂಡ ಇದೀಗ 3-4 ದಿನಗಳ ಬಳಿಕ ಇಲ್ಲಿರುವಂತಹ ನಿವಾಸಿಗಳು ಅದೇ ಜಾಗದಲ್ಲಿ ಸಣ್ಣ ಪುಟ್ಟ ಶೆಡ್ಗಳನ್ನ ಪ್ಲಾಸ್ಟಿಕ್ ಇದರಿಂದ ಬಟ್ಟೆಗಳಿಂದ ಇಲ್ಲಿ ಏನು ನಿವಾಸಿಗಳು ಬದುಕ್ತಾ ಇರುವಂತದ್ದು. ಇವರಿಗೆ ಊಟ ತಿಂಡಿ ಸಾರ್ವಜನಿಕ ಶೌಚಾಲಯಕ್ಕೂ ಕೂಡ ಸಾಕಷ್ಟು ಸಮಸ್ಯೆಗಳಾಗ್ತಾ ಇರುವಂತದ್ದು. ಹೀಗಾಗಿ ಇಲ್ಲಿನ ಜನರು ಇದೀಗ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸ್ಥಳಕ್ಕೆ ಭೇಟಿ ಕೊಟ್ಟಂತಹ ರಾಜ್ಯಸಭಾ ಸದಸ್ಯರಾಗಿರುವಂತಹ ಎ ರಹೀಂ ಅವರು ಕೂಡ ಇಲ್ಲಿನ ಜನರ ಜೊತೆ ಮಾತನಾಡಿ ಅವರಿಗೆ ಧೈರ್ಯವನ್ನು ತುಂಬುವಂತ ಕೆಲಸ ಮಾಡಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೂ ಕೂಡ ಹರಿಹಾಯ್ದಿರುವಂತದ್ದು. ಮುಖ್ಯವಾಗಿ ಉತ್ತರ ಪ್ರದೇಶದಲ್ಲಿರುವಂತಹ ಬುಲ್ಡೋಸರ್ ಸಂಸ್ಕೃತಿಯನ್ನ ಕರ್ನಾಟಕಕ್ಕೆ ತರಬಾರದು ಕಾಂಗ್ರೆಸ್ ಸರ್ಕಾರ ಅನ್ನುವಂತ ಒಂದು ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಕೊಟ್ಟಿರುವಂತದ್ದು. ಇದಕ್ಕೆ ಈಗಾಗಲೇ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಇದರಲ್ಲಿ ಕೇರಳ ಕಮ್ಯುನಿಸ್ಟ್ ನಾಯಕರು ರಾಜಕೀಯವನ್ನ ಮಾಡಬಾರದು, ಸ್ಥಳೀಯವಾಗಿ ಅಧಿಕಾರಿಗಳು ಸರಿಯಾಗಿ ದಾಖಲೆಗಳನ್ನ ಪರಿಶೀಲಿಸಿ ಈ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂತ ಒಂದು ಎಚ್ಚರಿಕೆಯನ್ನು ಕೂಡ ಪ್ರತಿಯಾಗಿ ಕೊಟ್ಟಿರುವಂತದ್ದು. ಒಟ್ಟಾರೆ ಇಲ್ಲಿ ನೆಲಸಮ ಆಗಿ ಮನೆಗಳನ್ನ ಕಳೆದುಕೊಂಡಿರುವಂತಹ ನಿವಾಸಿಗಳು ಕಳೆದ 5-6 ದಿನಗಳಿಂದ ಇಲ್ಲಿ ಪರದಾಟ ಮಾಡ್ತಾ ಇರುವಂತದ್ದು. ಅವರಿಗೆ ಸರಿಯಾಗಿರುವಂತಹ ಊಟ, ನೀರು, ಆಹಾರ ಜೊತೆಗೆ ಶೌಚಾಲಯದ ವ್ಯವಸ್ಥೆ ಇಲ್ಲದೆ ಇಲ್ಲಿರುವಂತಹ ನಿವಾಸಿಗಳು ಪರದಾಡ್ತಾ ಇರುವಂತದ್ದು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8. ಸಂಪುಟ ಪುನಾರಚನೆಯೋ ನಾಯಕತ್ವ ಬದಲಾವಣೆಯೋ ಸಂದೇಶ ರವಾನಿಸ್ತಾರ ರಾಹುಲ್. ಹೈ ಪವರ್ ಪ್ಲೇ. ಕಾಂಗ್ರೆಸ್ನಲ್ಲಿ ಗದ್ದುಗೆ ಗುದ್ದಾಟಕ್ಕೆ ಕೊನೆಗೂ ತೆರೆ ಬೀಳುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಸಂಪುಟಕ್ಕೆ ಸರ್ಜರಿ ಆಗತ್ತಾ ಅಥವಾ ನಾಯಕತ್ವವೇ ಬದಲಾವಣೆ ಆಗತ್ತಾ? ದೆಹಲಿಯಲ್ಲಿ ಇವತ್ತು ಮಹತ್ವದ ಸಿಡಬ್ಲ್ಯೂಸಿ ಮೀಟಿಂಗ್ ಇದೆ. ಕಾರ್ಯಕಾರಿಣಿ ಸಭೆಯನ್ನು ಕೂಡ ಕರೆಯಲಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ರಾಜ್ಯದ ವಿಚಾರ ಸಾಕಷ್ಟು ಕುತೂಹಲಕ್ಕೆ ಕಾರಣ ಹಲವು ದಿನಗಳಿಂದಲೂ ಈ ಕುರ್ಚಿ ಕಚ್ಚಾಟದ ವಿಚಾರ ಚರ್ಚೆ ಆಗ್ತಾನೇ ಇದೆ. ಒಂದು ಯಾವುದೇ ರೀತಿಯ ಕನ್ಕ್ಲೂಷನ್ ಇನ್ನೂ ಕೂಡ ಸಿಕ್ಕಿಲ್ಲ. ಇದು ಕೇವಲ ಕಾಂಗ್ರೆಸ್ನವರಿಗೆ ಮಾತ್ರ ಅಲ್ಲ, ರಾಜ್ಯದ ಜನತೆಗೂ ಕೂಡ ಇರುವಂತಹ ಕುತೂಹಲ, ಜೊತೆಗೆ ಏನಾಗಬಹುದು ಅನ್ನುವಂತಹ ಒಂದಷ್ಟು ಗೊಂದಲ. ಸೊ ದೆಹಲಿಯ ಇಂದಿರಾ ಭವನದಲ್ಲಿ ಈಗಾಗಲೇ ನಡೆದಂತಹ ಸಭೆ ಅಂತ್ಯ ಆಗಿದೆ. ಸಭೆಯಲ್ಲಿ ಭಾಗಿಯಾಗಿದ್ರು ಸಿಎಂ ಸಿದ್ದರಾಮಯ್ಯ ಅವರಿಗೂ ಕೂಡ ಆಹ್ವಾನ ಇತ್ತು. ಅವರು ಹೋಗಿದ್ದಾರೆ, ಸಭೆಯಲ್ಲಿ ಅವರು ಭಾಗಿಯಾಗಿದ್ರು. ಸೊ ಇನ್ನು ಕೆಲವೇ ಹೊತ್ತಿನಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ. ಇದುವೇ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರೋದು. ಈ ಸೀಕ್ರೆಟ್ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗತ್ತೆ, ಅವರಿಬ್ಬರ ನಡುವಿನ ಮೀಟಿಂಗ್ ನಲ್ಲಿ ಈಗ ಕುರ್ಚಿ ಕಚ್ಚಾಟದ ವಿಚಾರ ಮುನ್ನೆಲೆಗೆ ಬರುತ್ತಾ, ಚರ್ಚೆ ಆಗತ್ತಾ ಅನ್ನೋದು. ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸಮಾಲೋಚನೆ ಮಾಡುವ ಸಾಧ್ಯತೆ ಇದೆ. ದೆಹಲಿಗೆ ತೆರಳಿದ್ದಾರೆ ರಾಜ್ಯ ಕಾಂಗ್ರೆಸ್ ಲೀಡರ್ಸ್. ಸಿಎಂ ಆಪ್ತ ಸಚಿವರು, ಶಾಸಕರು ಇವರು ಕೂಡ ಸಿದ್ದರಾಮಯ್ಯ ಅವರ ಜೊತೆಗೆ ದೆಹಲಿಗೆ ಹೋಗಿದ್ದಾರೆ. ಸಿಎಂ ಪರ ಲಾಬಿಯನ್ನ ನಡೆಸಲಿದ್ದಾರೆ ಲೀಡರ್ಸ್. ಒಂದ್ ಕಡೆ ಸಿದ್ದರಾಮಯ್ಯ ಅವರೇ 5 ವರ್ಷ ಮುಖ್ಯಮಂತ್ರಿ ಅನ್ನುವಂತ ವಿಚಾರ ಅವರು, ಅವರ ಮಗ ಸೇರಿದಂತೆ ಅವರ ಆಪ್ತ ಬಣದವರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಡಿಕೆಶಿ ಬಣದವರು ಇಲ್ಲ, ಬದಲಾವಣೆ ಆಗತ್ತೆ, ಈ ಎಲ್ಲಾ ಗೊಂದಲಗಳಿಗೆ ತೆರೆ ಬೀಳತ್ತೆ ಅಂತ ಒಂದು ಭರವಸೆಯಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ಇವತ್ತಿನ ಈ ಮೀಟಿಂಗ್ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಇದರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈಗಾಗಲೇ ಸಿಡಬ್ಲ್ಯೂ ಸಭೆ ಅಂತ್ಯ ಆಗಿದೆ, ಆದರೆ ಇರುವಂತಹ ಕುತೂಹಲ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವರ ಮೀಟಿಂಗ್ ನ ಬಗ್ಗೆ. ಸೊ ಅವ್ರಿಗೆ ಏನಾದರೂ ಅಪಾಯಿಂಟ್ಮೆಂಟ್ ಸಿಕ್ಕಿದೆಯಾ? ಈಗ ಅವರು ಸೀಕ್ರೆಟ್ ಮೀಟಿಂಗ್ ಅನ್ನ ಮಾಡ್ತಾರಾ? ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇರ್ತಾರಾ? ಏನೆಲ್ಲ ಬೆಳವಣಿಗೆ ಆಗಬಹುದು? ನವಿತಾ, ಮುಖ್ಯಮಂತ್ರಿಗಳು ಈಗಾಗಲೇ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯನ್ನು ಮುಗಿಸಿದ್ದಾರೆ. ಈಗ ರಾಹುಲ್ ಗಾಂಧಿ ಅವರನ್ನ ಭೇಟಿಗೂ ಕೂಡ ಅವಕಾಶವನ್ನು ಕೇಳಿದ್ದಾರೆ. ರಾಹುಲ್ ಗಾಂಧಿ ಅವರು ಏನಾದರೂ ಭೇಟಿಗೆ ಅವಕಾಶ ಮಾಡಿಕೊಟ್ಟದೇ ಅದಲ್ಲಿ ಸಂಪುಟ ಪುನರಚನೆ ವಿಚಾರವಾಗಿ ಚರ್ಚೆ ಮಾಡೋದ್ರ ಮುಖಾಂತರವಾಗಿ ಒಂದು ಸ್ಪಷ್ಟ ನಿರ್ಧಾರವನ್ನು ಕೈಗೊಳ್ಳುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಡಿಸೆಂಬರ್ 29ರ ನಂತರವಾಗಿ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಅವರು ದೆಹಲಿಗೆ ಹೋದಂತ ಸಂದರ್ಭದಲ್ಲಿ ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಮಾತಾಡುವಂಥದ್ದು ಕಷ್ಟ ಆಗಿದೆ. ಹೀಗಾಗಿ ಈಗ ಹೋಗಿರತಕ್ಕಂಥ ಸಂದರ್ಭದಲ್ಲೇ ಏನು ಸಂಪುಟ ಪುನರಚನೆ
ವಿಚಾರವಾಗಿ ಎಲ್ಲೋ ಒಂದ್ ಕಡೆ ಒಂದು ಸ್ಪಷ್ಟವಾದಂತಹ ನಿಲುವನ್ನು ತೆಗೆದುಕೊಳ್ಳುವಂತ ಈಗಾಗಲೇ ಕಾಂಗ್ರೆಸ್ ಸರ್ಕಾರ 2.5 ವರ್ಷ ಪೂರೈಸಿ ಹೋಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಜನವರಿಯಲ್ಲಿ ಸಂಪುಟ ಪುನರಚನೆ ಮಾಡಬೇಕು ನಿಟ್ಟಿನಲ್ಲಿ ಕೂಡ ಮುಖ್ಯಮಂತ್ರಿಗಳು ಮನಸ್ಸನ್ನ ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿನೇ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಮಾಡಿ ಒಂದು ಸ್ಪಷ್ಟವಾದ ತೀರ್ಮಾನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಕಳೆದ ಕೆಲವು ದಿನಗಳಿಂದ ದೆಹಲಿಗೆ ಹೋದಂತ ಸಂದರ್ಭ ಕೂಡ ಪ್ರಸ್ತಾಪವನ್ನು ಕೂಡ ಮಾಡಿದ್ರು. ರಾಹುಲ್ ಗಾಂಧಿ ಅವರು ಕೂಡ ಸ್ಪಂದಿಸಿದ್ರು. ಯಾವಾಗ ಕಾಂಗ್ರೆಸ್ ನಾಯಕತ್ವದ ಬಿಕ್ಕಟ್ಟು ದೊಡ್ಡ ಮಟ್ಟದಲ್ಲಿ ಉಲ್ಬಣ ಆಗಿದೆಯೋ ಇಂತಹ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಕೂಡ ಮಧ್ಯಪ್ರವೇಶ ಮಾಡಿಲ್ಲ. ಹೀಗಾಗಿ ಅಂತಿಮವಾಗಿ ಒಂದು ನಿಲುವನ್ನು ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಮುಂದಾಗಿದ್ದಾರೆ. ಆದರೆ ಬೆಳಗ್ಗೆಯಿಂದ ನಡೆದಂತ ದೆಹಲಿಯಲ್ಲಿ ಏನು CWC ಸಭೆ ನಡೆಯಿತು, ಆ ಒಂದು ಸಭೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಾಜ್ಯ ಕರ್ನಾಟಕದ ವಿಚಾರವಾಗಿ ರಾಜ್ಯ ಕಾಂಗ್ರೆಸ್ನ ಬಿಕ್ಕಟ್ಟಿನ ವಿಚಾರ ಕೂಡ ಎಲ್ಲೂ ಕೂಡ ಚರ್ಚೆ ಮಾಡಿಲ್ಲ. ಬದಲಾಗಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ನರೇಗಾ ಯೋಜನೆಯನ್ನು ಹೆಸರು ಬದಲಾವಣೆ ಮಾಡಿದ್ದಾರೆ ಕೇಂದ್ರ ಸರ್ಕಾರದಿಂದ. ಅದರ ವಿರುದ್ಧವಾಗಿ ಇಡೀ ದೇಶಾದ್ಯಂತ ಪರಿಣಾಮಕಾರಿಯಾದಂತಹ ಹೋರಾಟವನ್ನು ಮಾಡುವಂತ ನಿಟ್ಟಿನಲ್ಲಿ CWC ಸಭೆಯಲ್ಲಿ ಒಂದು ನಿರ್ಧಾರವನ್ನು ಕೈಗೊಂಡಿರುವಂತದ್ದು. ಈಗ ಸಭೆ ಅಂತ್ಯವಾಗಿದೆ. ನೋಡಬೇಕಾಗುತ್ತೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಕೂಡ ಮುಂದಾಗಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳ ಆಪ್ತ ಬಣದ ಶಾಸಕರು ಸಚಿವರೆಲ್ಲರೂ ಕೂಡ ಅಲ್ಲಿ ಬೀಡನ್ನು ಬಿಟ್ಟಿದ್ದಾರೆ. ಇಲ್ಲೊಂದು ಕಡೆ ಮುಖ್ಯಮಂತ್ರಿಗಳನ್ನ ಮುಂದುವರಿಸಬೇಕು ನಿಟ್ಟಿನಲ್ಲಿ ಒಂದು ಟೀಮ್ ಕಾರ್ಯತಂತ್ರವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಕೂಡ ಒಂದಷ್ಟು ಜನ ಆಪ್ತ ಶಾಸಕರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನವನ್ನು ಕೊಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ಇದ್ರ ಜೊತೆಗೆ ಪರಮೇಶ್ವರ್ ಅವರ ಬೆಂಬಲಿಗರು ಎಲ್ಲರೂ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಅಲ್ಲಿ ಇಲ್ಲೊಂದು ಕಡೆ ಬಲಾಬಲ ಪ್ರದರ್ಶನ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಬದಲಾವಣೆ ಆದರೆ ಪರಮೇಶ್ವರ್ಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅನ್ನುವಂಥದ್ದು. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಕೂಡ ಹೈಕಮಾಂಡ್ ಮೇಲೆ ಬಹಳ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರೇ ಅತ್ಯಂತ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ಎಲ್ಲೇ ಮಾತಾಡಿದ್ರು ಕೂಡ ರಾಹುಲ್ ಗಾಂಧಿ ಅವರು ನನ್ನ ಪರವಾಗಿದ್ದಾರೆ, ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಬೇಕು ಅನ್ನುವಂಥದ್ದು. ಒಂದು ವೇಳೆ ಏನಾದರೂ ರಾಹುಲ್ ಗಾಂಧಿ ಅವರು ಆ ಒಂದು ವಿಚಾರವಾಗಿ ನನ್ನ ನಾಯಕತ್ವದ ಬಿಕ್ಕಟ್ಟಿನ ವಿಚಾರವಾಗಿ ರಾಹುಲ್ ಗಾಂಧಿ ಅವರು ಅಥವಾ ಹೈಕಮಾಂಡ್ ನಾಯಕರು ಖರ್ಗೆ ಅಥವಾ ಸೋನಿಯಾ ಗಾಂಧಿ ಅವರು ಪ್ರಸ್ತಾಪ ಮಾಡದೆ ಆದಲ್ಲಿ ಇಲ್ಲ ಒಂದು ಕಡೆ ನಾಯಕತ್ವ ಬಿಕ್ಕಟ್ಟಿಗೆ ಒಂದು ತೆರೆ ಬೀಳುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಸಂದೇಶ ನೀಡುವಂತ ಸಾಧ್ಯತೆ ಇದೆ. ಆದರೆ ಮುಖ್ಯಮಂತ್ರಿಗಳಂತೂ ಯಾವುದೇ ಕಾರಣಕ್ಕೂ ಕೂಡ ನಾಯಕತ್ವದ ಬಿಕ್ಕಟ್ಟ ವಿಚಾರವಾಗಿ ಪ್ರಸ್ತಾಪ ಮಾಡುವಂತ ಅನುಮಾನ ಆಗಿದೆ. ಯಾಕಂದ್ರೆ ಮುಖ್ಯಮಂತ್ರಿಗಳು ಪರವಾಗಿ ಹೈಕಮಾಂಡ್ ಇದ್ದೆ, ರಾಹುಲ್ ಗಾಂಧಿ ಇದ್ದಾರೆ ಅನ್ನುವಂತ ಸಂದರ್ಭದಲ್ಲಿ ನಾನು ಯಾಕೆ ಮತ್ತೆ ಅಲ್ಲಿ ಪ್ರಸ್ತಾಪವನ್ನು ಮಾಡಿ ಮತ್ತೆ ಸಮಸ್ಯೆ ಸಿಲ್ಕೋದು ಬೇಡ ಅನ್ನೋ ಮನಸ್ಸಿಗೆ ಈಗ DCM DK ಶಿವಕುಮಾರ್ ಖರ್ಗೆ ಅವರನ್ನ ಭೇಟಿ ಮಾಡಿ ಮಧ್ಯಸ್ಥಿಕೆಯ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಸೊ ಈಗಿರುವಂತ ಕುತೂಹಲ ಖರ್ಗೆ ಅಂಗಳದಲ್ಲಿದೆ ಇದು ಅಂತ. ಖಂಡಿತವಾಗ್ಲೂ ನವಿತಾ ಅದನ್ನೇ ಹೇಳ್ತಾ ಇದ್ದೆ. ಈಗಾಗಲೇ DCM DK ಶಿವಕುಮಾರ್ ಮೊನ್ನೆ ದಿನ AICC ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಭೇಟಿಯನ್ನು ಮಾಡಿದ್ರು. ಖರ್ಗೆ ಅವ್ರಿಗೆ ಬಳಿನೂ ಕೂಡ ಇಲ್ಲೊಂದ್ ಕಡೆ DK ಶಿವಕುಮಾರ್ ಪ್ರಸ್ತಾಪ ಮಾಡುವಂತ ವಿಚಾರವನ್ನ ಹೈಕಮಾಂಡ್ ನಾಯಕ ಅಂದ್ರೆ ಮುಖ್ಯವಾಗಿ ರಾಹುಲ್ ಗಾಂಧಿ ಅವರಿಗೆ ತರುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ ಖರ್ಗೆ ಅವರು. ಆದ್ರೆ ಒಂದ್ ವೇಳೆ ಏನಾದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು DK ಶಿವಕುಮಾರ್ ಮಾತಿನಂತೆ ಏನಾದ್ರು ನಾಯಕತ್ವ ಬಿಕ್ಕಟ್ಟಿನ ಬಗ್ಗೆ ತಿಳಿಗೊಳಿಸುವಂತ ನಿಟ್ಟಿನಲ್ಲಿ ಅಲ್ಲಿ ಪ್ರಸ್ತಾಪವನ್ನ ಮಾಡದೇ ಆದಲ್ಲಿ ಅವಾಗ ರಾಹುಲ್ ಗಾಂಧಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಸೋನಿಯಾ ಗಾಂಧಿ ಅವರು ಚರ್ಚೆ ಮಾಡೋದ್ರ ಮುಖಾಂತರವಾಗಿ ಒಂದು ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡುವ ಅಂದ್ರೆ ಸ್ವಲ್ಪ ದಿನಗಳ ಕಾಲ ಇರಿ ಮತ್ತೆ ನಿಮ್ಮನ್ನು ಕರೆದು ಮಾತಾಡ್ತೀವಿ ಅನ್ನುವಂತ ಸಂದೇಶವನ್ನು ಕೊಡ್ತಾರ ಅಥವಾ ಏನಾದ್ರು DK ಶಿವಕುಮಾರ್ಗೆ ಸಿಹಿ ಸುದ್ದಿ ಕೊಡುವಂತ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಜೊತೆ ಮಾತಾಡ್ತಾರ ಅನ್ನುವಂಥದ್ದು ಕೂಡ ಈಗಿರ್ತಕ್ಕಂಥ ಕುತೂಹಲ. ನೀವು ಹೇಳಿದಂಗೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಳಿ ಮನಸ್ಸಲ್ಲೂ ಕೂಡ ಇದೆ DCM DK ಶಿವಕುಮಾರ್ ಪರವಾಗಿ ಮಾತಾಡಬೇಕು ಅನ್ನುವಂಥದ್ದು. ಈಗಾಗಲೇ DK ಶಿವಕುಮಾರ್ ಕೂಡ ಖರ್ಗೆ ಅವರ ಬಳಿ ಒತ್ತಡವನ್ನು ಹಾಕಿದ್ದಾರೆ. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೊನ್ನೆ ಮಾತಾಡಿದ ಸಂದರ್ಭದಲ್ಲಿ ಸ್ಥಳೀಯ ನಾಯಕರು ಬಗೆಹರಿಸಿಕೊಳ್ಬೇಕು ಮತ್ತೆ ಆದಷ್ಟು ಬೇಗ ಸಮಸ್ಯೆಯನ್ನು ಇತ್ಯರ್ಥಗೊಳಿಸುವ ನಿಟ್ಟಿನಲ್ಲಿ ಕೂಡ ಕೆಲಸವನ್ನ ಮಾಡ್ತೀನಿ ಮಾತನ್ನು ಕೂಡ ಖರ್ಗೆ ಅವರು ಕೂಡ ಹೇಳಿದ್ದಾರೆ. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಡೆ ಇವತ್ತು ದೆಹಲಿಯಲ್ಲಿ ಏನಿರುತ್ತೆ ಅನ್ನೋದು ಕೂಡ ಈಗಾಗಲೇ ಸಾಕಷ್ಟು ಕುತೂಹಲಕ್ಕೆ ಎನೆ ಮಾಡಿಕೊಟ್ಟಿದೆ. ನೋಡಬೇಕಾಗುತ್ತೆ ಮಧ್ಯಾಹ್ನ 3 ಗಂಟೆ 4 ಗಂಟೆ ನಂತರವಾಗಿ ರಾಹುಲ್ ಗಾಂಧಿ ಭೇಟಿ ಮಾಡಿದ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಲ್ಲೇನಾದ್ರು ಉಪಸ್ಥಿತರಿದ್ರೆ ಬಹುತೇಕವಾಗಿ ಖರ್ಗೆ ಅವರು DK ಶಿವಕುಮಾರ್ ಮಾತಿನಂತೆ ನಾಯಕತ್ವದ ಬಿಕ್ಕಟ್ಟಿನ ವಿಚಾರವಾಗಿ ಮತ್ತೆ DCM DK ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡುವಂತ ವಿಚಾರ ಆಗಿರಬಹುದು ಇವೆಲ್ಲನೂ ಕೂಡ ಅಲ್ಲಿ ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಇದೆ. ಪ್ರಸ್ತಾಪ ಮಾಡಿದ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ನಡೆ ಏನಿರುತ್ತೆ ಮತ್ತೆ ಅದಕ್ಕೆ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರು ಏನ್ ಹೇಳ್ತಾರೆ ಅನ್ನೋದು ಈಗಿರ್ತಕ್ಕಂಥ ಕುತೂಹಲ. ನವಿತಾ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಮೊನ್ನೆ ದೂರನ್ನ ಕೊಟ್ಟಿದ್ರು. ಯಾರ್ಯಾರು ಅಶ್ಲೀಲ ಕಾಮೆಂಟ್ ಅನ್ನ ಮಾಡಿದ್ದಾರೆ ಅವರ ವಿರುದ್ಧ. ಸೊ ವಿಜಯಲಕ್ಷ್ಮಿ ದೂರು ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ವಿಜಯಲಕ್ಷ್ಮಿಗೆ ಕಿಚ್ಚ ಸುದೀಪ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಪಾಳಕ್ಕೆ ಹೊಡೆಸ್ಕೊಳ್ಳುವಷ್ಟು ನಾನು ಒಳ್ಳೆಯವನಲ್ಲ ಅಂತ ಹೇಳಿ ಟಾಂಗ್ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್. ಈಗಾಗಲೇ ಈ ವಿಚಾರ ಮೊನ್ನೆಯಿಂದಲೂ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗ್ತಾ ಇರೋದು. ಕಿಚ್ಚ ಸುದೀಪ್ ಯುದ್ಧದ ಮಾತಾಡಿದ್ದು, ಯುದ್ಧಕ್ಕೂ ಬದ್ಧ, ಪ್ರೀತಿಯಿಂದ ಇರೋದಕ್ಕೆ ನಾವು ಮಾತಿಗೂ ಕೂಡ ಬದ್ಧ ಅನ್ನುವಂತಹ ವಿಚಾರವನ್ನ ಹೇಳಿದ್ರು. ಇಂಥ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಆ ಒಂದು ಮಾತಿಗೇನೆ ಒಂದು ಪ್ರಚಾರದ ಸಂದರ್ಭದಲ್ಲೂ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದು. ಆ ನಂತರ ದೊಡ್ಡ ಮಟ್ಟದಲ್ಲಿ ಸ್ಟಾರ್ ವಾರೇ ನಡೆದು ಹೋಯಿತು. ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೇ ಸುದೀಪ್ ಮತ್ತೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಪಾಳಕ್ಕೆ ಹೊಡೆಸ್ಕೊಳ್ಳುವಷ್ಟು ನಾನು ಒಳ್ಳೆಯವನಲ್ಲ, ಪ್ರೀತಿಯಿಂದ ತಾಯಿ ಹೊಡೆಯೋದು ಬೇರೆ, ಆದ್ರೆ ಪಕ್ಕದ ಮನೆಯವರು ಹೊಡೆದ್ರೆ ಹೇಗೆ ಇರುತ್ತಲ್ವಾ ನಮ್ಮ ಬಗ್ಗೆ ಅವರಿಗೆ ಒಲವು, ಫೇಕ್ ಐಡಿಯಿಂದ ಮಾಡಿರಬಹುದು, ನಾನು ಜಗಳ ಮಾಡೋಕೆ ಇಂಡಸ್ಟ್ರಿಗೆ ಬಂದಿಲ್ಲ, ಅವರು ಯಾರಿಗೆ ಹೇಳಿದ್ದಾರೆ ಅಂತ ಹೆಸರು ಹೇಳಿದ್ರೆ ಚಂದ ಅಂತ ಹೇಳಿ ಇದೀಗ ತಿರುಗೇಟನ್ನ ಕೊಟ್ಟಿದ್ದಾರೆ ಸುದೀಪ್ ಅವರು. ವಿಜಯಲಕ್ಷ್ಮಿಗೆ ನಟ ಸುದೀಪ್ ಈ ಮೂಲಕ ಕೌಂಟರ್ ಕೊಟ್ಟಿದ್ದಾರೆ.
ಕೈ ತುತ್ಕೊಡಕ್ ನಮ್ಮ ತಾಯಂದ್ರದಲ್ಲ ಅವ್ರ ಬಗ್ಗೆ ಮಾತಾಡಿ. ಯಾರೋ ಕೂತ್ಕೊಂಡು ಯಾವುದೋ ಒಂದು ವಿಡಿಯೋ ಬಗ್ಗೆ ಮಾತಾಡಿದ್ರೆ ಸರ್, ಇಲ್ಲೇ ನಾವುಗಳು ಚೀಪ್ ಆಗೋದು. ಯಾರು ನಮಗೆ ಪ್ರೋತ್ಸಾಹ ಕೊಡ್ತಾ ಇದಾರಲ್ಲ ಅವ್ರ ಬಗ್ಗೆ ಮಾತಾಡೋಣ ಸರ್. ಏನ್ ಸರ್ ಅದು ಸೆಲೆಬ್ರೇಷನ್? ಏನ್ ಸರ್ ಆ ಪ್ರೀತಿ? ಒಬ್ಬ ಒಂದು ವಿಡಿಯೋ ನೀವು ಹೇಳ್ತೀರಾ ಸರ್, 1,00,000 ವಿಡಿಯೋ ಅವ್ರು ಬಿಡ್ತಾ ಇದ್ದಾರೆ ಥಿಯೇಟರ್ಗಳಲ್ಲಿ. ನಡೀತಾ ಇದೆ ಸರ್ ಇದೆಲ್ಲ ಪರ್ಫೆಕ್ಚುಯಲ್ ಆಗಿ. ಅವ್ರ ಬಗ್ಗೆ ನಾನು ಮಾತಾಡಿ ನನ್ನ ಲೈಫಿಂದ 1 ಸೆಕೆಂಡ್ ವೇಸ್ಟ್ ಮಾಡ್ಕೊಳ್ಳೋಕೆ ಇಷ್ಟಪಡೋಲ್ಲ. ಎಲ್ಲ ವೇಸ್ಟ್ ನನ್ನ ಮಕ್ಕಳು. ಅವ್ರ ಬಗ್ಗೆ ನಾನೇನು ಮಾತಾಡೋದು? ಮಾರ್ಕ್ ಸಿನಿಮಾ ಪೈರಸಿ ಬಗ್ಗೆ ಕಿಚ್ಚ ಸುದೀಪ್ ಕಿಡಿಕಾರಿದ್ದಾರೆ. ಮಾರ್ಕ್ ರಿಲೀಸ್ ಆದ 24 ಗಂಟೆಯಲ್ಲಿ ಪೈರಸಿ ಆಗಿದೆ. ಅದಕ್ಕೆ ನಾನು 24 ಗಂಟೆಗೂ ಮೊದಲೇ ಎಚ್ಚರಿಕೆ ಕೊಟ್ಟಿದ್ದೆ ಅನ್ನುವಂತಹ ಒಂದು ಹೇಳಿಕೆಯನ್ನ ಸುದೀಪ್ ಅವರೀಗ ಕೊಟ್ಟಿರೋದು. ಯಾವಾಗ ಸುದೀಪ್ ಅವರು ವೇದಿಕೆಯಲ್ಲಿ ಯುದ್ಧದ ವಿಚಾರವನ್ನ ಮಾತಾಡಿದ್ರು, ಆ ನಂತರ ಅದು ಬೇರೆ ಬೇರೆ ಆಂಗಲ್ಗಳನ್ನ ಪಡೆದುಕೊಳ್ತು. ಇಮಿಡಿಯೇಟ್ ಆಗಿ ಸುದೀಪ್ ಅವರೇ ಅದಕ್ಕೆ ಪೈರಸಿಯ ವಿಚಾರವನ್ನ ಹೇಳಿದ್ದು ಅನ್ನೋದನ್ನ ಹೇಳಿದ್ರು. ಅವರ ಆಪ್ತರು ಕೂಡ ಆ ಹೇಳಿಕೆಯನ್ನ ಕೊಟ್ಟರು. ಆದ್ರೆ ಇದೀಗ ಮಾರ್ಕ್ ರಿಲೀಸ್ ಆದ 24 ಗಂಟೆಯಲ್ಲೇ ಪೈರಸಿ ಆಗಿದೆ. ಅದಕ್ಕೆ ನಾನು 24 ಗಂಟೆಗೂ ಮೊದಲೇ ಎಚ್ಚರಿಕೆ ಕೊಟ್ಟಿದ್ದೆ. ಪೈರಸಿ ಅಂತ ಬಂದಾಗ ಸರ್ಕಾರನೂ ಇಳಿಬೇಕು. ವೇದಿಕೆ ಮೇಲೆ ಮಾತಾಡಿದ್ದು ನೆಗೆಟಿವ್ ಅಲ್ಲ, ನೆಗೆಟಿವ್ ಲೋಡ್ ಗಟ್ಲೆ ಬಂದ ಮೇಲೆ ಮಾತಾಡಿದ್ದು ಅನ್ನುವಂತಹ ವಿಚಾರವನ್ನ ಸುದೀಪ್ ಇದೀಗ ಹೇಳಿದ್ದಾರೆ. ಪೈರಸಿ ವಿರುದ್ಧ ಕಿಡಿಕಾರಿದ್ದಾರೆ. ಸಿನಿಮಾ ರಿಲೀಸ್ ಆಗಿ 24 ಅವರ್ಸ್ ಕೂಡ ಆಗಿಲ್ಲ ಸರ್. ಅದಕ್ಕೆ 24 ಅವರ್ಸ್ ಮುಂಚೆನೆ ಎಚ್ಚರಿಕೆ ಕೊಟ್ಟಿದ್ದು ನಾನು. 24 ಅವರ್ಸ್ ಮುಂಚೆನೆ ನಿಮ್ಗೆ ಎಚ್ಚರಿಕೆ ಕೊಟ್ಟಿದ್ದೆ. ಏನಕ್ಕಂದ್ರೆ 48 ಅವರ್ಸ್ ಮುಂಚೆ ನನಗೆ ಗೊತ್ತಾಗಿತ್ತು. ಅಹಂಕಾರದಲ್ಲಿ ಅಭಿಮಾನಿಗಳನ್ನ ಮುಂದೆ ಇಟ್ಕೊಂಡು ಮಾತಾಡೋ ವ್ಯಕ್ತಿ ನಾನು ಆಗಿದ್ದಿದ್ರೆ ಇಷ್ಟು ವರ್ಷದಿಂದ ನೀವು ನೋಡಿರೋ ಸುದೀಪ್ ಸುಳ್ಳಾಗೋಲ್ಲ. ನಾನು ಆ ಥರ ಅಲ್ಲ. ಒಂದು ಎಲ್ಲರೂ ಥಿಯೇಟರ್ ಮುಂದೆ ನೀವೇ ನೋಡಿದ್ರೆ ಆ ಸಂಭ್ರಮ, ಕರೆಕ್ಟ್. ಆ ಸಂಭ್ರಮ ಯಾರ್ದು ಅವ್ರ ಮನೆಯವರ ಹುಟ್ಟು ಹಬ್ಬ ಅಲ್ಲ, ಅವ್ರ ಮನೆಯಲ್ಲಿ ನಡೀತಾ ಇರುವ ಮದುವೆ ಅಲ್ಲ, ಅವ್ರ ಮನೆಯದ ಸಂಬಂಧಪಟ್ಟಿದ್ದಲ್ಲ. ಬಟ್ ನಮ್ಮನ್ನ ಅವ್ರ ಮನೆಯವ್ರು ಅನ್ಕೊಂಡಾಗ ಥಿಯೇಟರ್ ಮುಂದೆ ನಡೆಯೋ ಸೆಲೆಬ್ರೇಷನ್ಸ್ ನೋಡಿದಾಗ ಈಗ ನೀವು ನನ್ನ ಜಾಗಕ್ಕೆ ಬಂದು ಹೇಳಿ, ನಾನು ನನ್ನ ಫ್ಯಾನ್ಸ್ನ ನನ್ನ ಸಿನಿಮಾನ ಕಾಪಾಡ್ಕೊಡ್ಲಿಲ್ಲ ಅಂದ್ರೆ ಇನ್ನು ಯಾರು ಕಾಪಾಡ್ಕೋತಾರೆ? ಪೈರಸಿ ಅಂತ ಬಂದಾಗ ಸರ್ ನಾನು ಹೇಳೋದು ಇಲ್ಲಿ ನಾವು ಮಾತ್ರ ಅಲ್ಲ ಸರ್, ಸರ್ಕಾರನು ದೃಢವಾಗಿ ಇಳಿಬೇಕಾಗತ್ತೆ ಇದಕ್ಕೆ. ಯಾಕಂದ್ರೆ ಪವರ್ ಇರೋದಲ್ಲಿ ನಾವೆಲ್ಲ ಎಷ್ಟು ಹೋರಾಡ್ಬೋದು ಅಷ್ಟು ಆಗಕ್ಕಾಗತ್ತೆ. ಬಟ್ ಒಂದು ಸ್ಟ್ರಾಂಗ್ ಲಾ, ಒಂದು ಭಯ ಹುಟ್ಟಲಿಲ್ಲ ಅಂದ್ರೆ ಯಾವ ದೇಶನೂ ಉಳಿಸ್ಕೊಳಕ್ಕಾಗಲ್ಲ. ಪೈರಸಿ ಅನ್ನೋದು ತುಂಬಾ ಜನಕ್ಕೆ ಸಾಯಿಸ್ತಾ ಇದೆ. ಆ್ಯಂಡ್ ಇನ್ನೊಂದು ಏನಾಗುತ್ತೆ, ಇದು ಒಳಗಡೆ ಬಿಟ್ಟಿದ್ದು ಎಲ್ಲಿಂದ, ಯಾವಾಗ ಆಯಿತು, ಎಲ್ಲಿಂದ ಪ್ರಾರಂಭ ಆಯಿತು, ಅದು ನಿಮ್ಮ ಆಲೋಚನೆ, ನೀವು ಹೋಗಿ ಹುಡುಕಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸತೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಈಗಾಗಲೇ ಯಾವಾಗ ಸುದೀಪ್ ಅವರು ವೇದಿಕೆ ಮೇಲೆ ನಿಂತು ಯುದ್ಧದ ವಿಚಾರ ಮಾತಾಡಿದ್ರು, ಮಾತಿಗೆ ಬದ್ಧ ಅಂತ ಹೇಳಿದ್ರು, ಅದು ಬೇರೆಯದ್ದೇ ರೀತಿಯಲ್ಲಿ ಮತ್ತೊಂದು ಕಡೆಯಿಂದ ಆ ವಾರ್ಗಳು ಆರಂಭ ಆಗ್ತಾ ಬಂತು. ಅದು ಸುದೀಪ್ ಹೇಳಿದ್ದು ಪೈರಸಿ ವಿರುದ್ಧ ಅಂತ ಹೇಳಿ. ಆದ್ರೆ ಇದೀಗ ಮತ್ತೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಇವತ್ತು ಅವರ ಮಾತು ಯಾವ ರೀತಿಯಾಗಿತ್ತು? ಖಂಡಿತವಾಗ್ಲೂ ನವಿತಾ, ಏನು ಡಿಸೆಂಬರ್ 20ನೇ ತಾರೀಕು ಹುಬ್ಬಳ್ಳಿಯಲ್ಲಿ ನಿಂತು ಯುದ್ಧಕ್ಕೆ ಸಾರಿದ್ದು, ಯುದ್ಧಕ್ಕೆ ಒಂದು ಕರೆ ಕೊಟ್ಟಿದ್ರು. ಆ ಯುದ್ಧ ಯಾಕೆ, ಏನು, ಎತ್ತ ಅನ್ನುವಂಥದ್ದಕ್ಕೆ ಈಗ ದಾಖಲೆ ಸಿಕ್ಕಿದೆ. ಸೊ ಆರಂಭದಲ್ಲಿ ಸುದೀಪ್ ಅವರು ಮಾತನಾಡಿದಂತಹ ಮಾತುಗಳಿಗೆ ಪರ ವಿರೋಧಗಳ ಚರ್ಚೆಗಳಾಗಿತ್ತು. ಸುದೀಪ್ ಅವರು ಯುದ್ಧವನ್ನು ಅನ್ನುವಂಥ ಆ ಒಂದು ಪದವನ್ನು ಬಳಸಬಾರ್ದಾಗಿತ್ತು. ಈ ರೀತಿಯಾದಂತಹ ಒಂದಷ್ಟು ಚರ್ಚೆಗಳು ಆಗಿದ್ವು. ಆದ್ರೆ ಸುದೀಪ್ ಅವರು ನಿಜವಾಗ್ಲೂ ಆ ಪದ ಬಳಸಿದ್ದು ಸರಿಯಾಗಿದೆಯಾ ಅನ್ನುವಂಥದ್ದು ಈಗ ಒಂದು ಪುರಾವೆ ಸಿಕ್ಕಿದೆ ಅನ್ಬೋದು. ಏನಕ್ಕೆ ಅಂತ ಅಂದ್ರೆ ನಿಜಕ್ಕೂ ಕೂಡ ಬೇಸರ ಆಗುತ್ತೆ. ಮೊದಲಿಗೆ ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ಗಳಲ್ಲಿ ಉಳಿಯೋದು ಕಷ್ಟ, ಪ್ರೇಕ್ಷಕರು ಬರ್ತಿಲ್ಲ ಅನ್ನೋದು ಕಷ್ಟ, ಕನ್ನಡ ಸಿನಿಮಾಗಳು ಜನ ನೋಡ್ತಿಲ್ಲ, ಬಿಸ್ನೆಸ್ ಆಗ್ತಿಲ್ಲ, ನಿರ್ಮಾಪಕರು ಅಳಿವು ಉಳಿವಿನ ಪ್ರಶ್ನೆ, ಈ ರೀತಿಯಾದಷ್ಟ ಒಂದಷ್ಟು ಚರ್ಚೆಗಳಾಗ್ತಿದೆ. ಅದರಲ್ಲಿ ಮಧ್ಯದಲ್ಲಿ ಬರುವಂತ ಒಂದಷ್ಟು ಸ್ಟಾರ್ ಸಿನಿಮಾಗಳಿಗೆ ಪೈರಸಿ ಕಾಟ. ಅದರಲ್ಲೂ ಕೂಡ ಸುದೀಪ್ ಅವರ ಸಿನಿಮಾಗೆ ಪೈರಸಿ ಅನ್ನುವಂಥದ್ದು ಒಂದು ರೀತಿ ಬೆನ್ನಿಗೆ ಬಿದ್ದ ಬೇತಾಳ ಆಗ್ಬಿಟ್ಟಿದೆ ಅಂದ್ರೆ ತಪ್ಪಲ್ಲ. ಆ ಸುದೀಪ್ ಅವರು ಕೂಡ ಒಂದು ಮಾತು ಹೇಳಿದ್ರು, ಏನೋ ಒಂದು ಪೈರಸಿ ಮಾಡುವ ಮುಖಾಂತರ ಅವ್ರಿಗೇನೋ ಲಾಭ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಪೈರಸಿ ಮಾಡಿದ್ರೆ ಓಕೆ, ಏನೋ ಅವ್ರ ಜೀವನ ನಡೀತದೆ ಅಂತ ಹೇಳ್ಬೋದು. ಆದರೆ ಅದು ಪೈರಸಿ ಮಾಡ್ತಿರುವಂತದ್ದು ಉದ್ದೇಶ ಬೇರೆಯದೇ ಇದೆ. ಯಾಕೆ ಈ ರೀತಿಯಾದಂತಹ ಒಂದು ಪೈರಸಿ ಮಾಡ್ತಾರೆ ನಿಜಕ್ಕೂ ಕೂಡ ಬೇಜಾರಾಗುತ್ತೆ. ಏನಕ್ಕೆ ಅಂದ್ರೆ 9,000ಕ್ಕೂ ಅಧಿಕ ಒಂದು ಪೈರಸಿಯ ಲಿಂಕ್ಗಳು ಸಿಕ್ಕಿದೆ ಅಂದ್ರೆ ಆ ಒಂದು ಚಿತ್ರತಂಡಕ್ಕೆ ಎಷ್ಟು ಕಷ್ಟ ಆಗಿರ್ಬೋದು. ಯಾಕಂದ್ರೆ ಬಾಕ್ಸ್ ಆಫೀಸ್ ನಲ್ಲಿ ಚೆನ್ನಾಗಿ ಕಲೆಕ್ಷನ್ ಆಗ್ತಿದೆ, ರಿಲೀಸ್ ಆಗಿ 24 ಗಂಟೆ ಆಗಿಲ್ಲ. ಇದರ ನಡುವೆ ಈಗ ಆಲ್ರೆಡಿ ಪೈರಸಿ ಆಗಿದೆ ಅಂದ್ರೆ ಚಿತ್ರಕ್ಕೆ ಒಂದು ಕಡೆ ಸಿನಿಮಾನ ಉಳಿಸೋದಾ, ಸಿನಿಮಾನ ಪ್ರಚಾರ ಮಾಡ್ತೋದಾ, ಈ ರೀತಿಯಾದಷ್ಟು ಒಂದಷ್ಟು ಗೊಂದಲಗಳಿರುತ್ತೆ. ಅದರ ಜೊತೆಗೆ ಯಾರ್ಯಾರು ಅವ್ರ ಅಭಿಮಾನಿಗಳು ಇರ್ಬೋದು ಚಿತ್ರದ ಬಗ್ಗೆ ನೆಗೆಟಿವ್ ಮಾಡ್ತಾವ್ರೆ, ಆ ವೇಸ್ಟ್ ನನ್ನ ಮಕ್ಕಳುಗಳ ಬಗ್ಗೆ ಇದೇ ರೀತಿಯಾದಂತಹ ಒಂದು ಪದವನ್ನು ಬಳಸಿದಂತ ಸುದೀಪ್ ಅವರು ಯಾರ ಬಗ್ಗೆಯೂ ಕೂಡ ನಾನು ಮಾತಾಡಲ್ಲ. ನನ್ನ ಸಿನಿಮಾವನ್ನು ನೋಡಿ ನನ್ನನ್ನು ಆಶೀರ್ವಾದ ಮಾಡ್ತಿರುವಂತಹ ತಾಯಂದಿರಿಗೆ, ಅಕ್ಕ ತಂಗಿದರಿಗೆ, ನನ್ನ ಸ್ನೇಹಿತರಿಗೆ, ನಾನು ನನ್ನ ಅಭಿಮಾನಿಗಳಿಗೆ ಅಣ್ಣನ ಸ್ಥಾನದಲ್ಲಿ ನಿಂತು
ನನ್ನ ಸಿನಿಮಾವನ್ನು ಉಳಿಸ್ಕೋಬೇಕು, ಜೊತೆಗೆ ನನ್ನ ಅಭಿಮಾನಿಗಳನ್ನು ಕೂಡ ರಕ್ಷಣೆ ಮಾಡುವಂತ ಒಂದು ಕೆಲಸವನ್ನು ಮಾಡಲೇಬೇಕಾಗುತ್ತೆ ಅನ್ನುವಂಥ ನಿಟ್ಟಲ್ಲಿ ಸುದೀಪ್ ಅವರು ಒಂದು ಪೈರಸಿ ವಿರುದ್ಧ ಮತ್ತೆ ಗುಡುಗಿದ್ದಾರೆ. ಅಲ್ಲದೆ ಈಗ ನಾನು ಮಾತಾಡುವಂತ ಸಮಯ ಬಂದಿದೆ. ಮುಂದಿನ ದಿನಗಳಲ್ಲಿ ಅಂದ್ರೆ ಮುಂದಿನ ವಾರ ಮಾತಾಡ್ತೀನಿ. ಆಗ ಈ ಎಲ್ಲ ನೆಗೆಟಿವ್ ಯಾರ್ಯಾರು ನೆಗೆಟಿವ್ ಮಾಡಿದ್ದಾರೆ, ಏನೇನು ಮಾತಾಡುತ್ತಿದ್ದಾರೆ ಎಲ್ಲ ನನಗೂ ಗೊತ್ತು. ಅದಕ್ಕೆ ನಾನು ಯಾವ ರೀತಿಯಲ್ಲಿ ಮಾತನಾಡಬೇಕು ಅದೇ ರೀತಿಯಾಗಿ ನಾನು ಮಾತಾಡ್ತೀನಿ. ಕೆಲಸಕ್ಕೆ ಬಾರದವರ ಜೊತೆ ಮಾತಾಡುವ ಮುಖಾಂತರ ನನ್ನ ಸಮಯವನ್ನು ನಾನು ಹಾಳು ಮಾಡ್ಕೊಳ್ಳೋದಿಲ್ಲ ಅನ್ನುವಂತ ಒಂದು ಖಡಕ್ ಆದಂತ ಒಂದು ಎಚ್ಚರಿಕೆಯನ್ನ ನೆಗೆಟಿವ್ ಮಾಡೋರಿಗೆ ಮತ್ತು ಪೈರಸಿ ಇಬ್ಬರಿಗೂ ಕೂಡ ಒಂದು ಸಂದೇಶ ಕೊಟ್ಟಿದ್ದಾರೆ. ಆದ್ರೆ ಈ ಬಾರಿ ಪೈರಸಿ ಮಾಡೋರಿಗೆ ನಾನು ಯಾವುದೇ ಕಾರಣಕ್ಕೂ ಕೂಡ ಕಾನೂನಿನ ಅಡಿಯಲ್ಲಿ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತೀನಿ. ಮಾರ್ಕ್ ಸಿನಿಮಾದಲ್ಲೂ ಕೂಡ ಒಂದು ಮಾರ್ಕ್ಸ್ ಸಿನಿಮಾ ಸಂದರ್ಭದಲ್ಲಿ ಪೈರಸಿ ಆಗಿತ್ತು, ಆಗ ಹೋಗ್ಲಿ ಬಿಡಿ ಅನ್ನುವಂತ ನಿಟ್ಟಿನಲ್ಲಿ ನಾನು ಬಿಟ್ಟಿದೆ. ಆದ್ರೆ ಈ ಬಾರಿ ನಾನು ಯಾವುದೇ ರೀತಿಯ ಮುಲಾಜಿಲ್ಲದೆ ಯಾರ್ಯಾರು ಪೈರಸಿ ಮಾಡ್ತಾರೆ ಅವರುಗಳಿಗೆ ಒಂದು ಕಾನೂನಿನ ಮುಖಾಂತರ ಸರಿಯಾದ ಪಾಠ ಕಮೆಂಟ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಏನಾದ್ರೂ ಆ ಸಂದರ್ಭದಲ್ಲಿ ಆ ವಿಚಾರದಲ್ಲಿ ಮಾತಾಡಿದ್ರ ಹೇಗೆ? ಯಾಕಂದ್ರೆ ಸ್ಟಾರ್ ವಾರ್ ಜೊತೆಗೆ ಫ್ಯಾನ್ಸ್ ವಾರ್ ಅಲ್ಲಿ ನಡೀತಾ ಇದ್ದಿದ್ದು, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ರ? ಖಂಡಿತವಾಗ್ಲೂ ಅವ್ರು ಹೇಳಿದ್ರು ಸ್ಟಾರ್ ಫ್ಯಾನ್ಸ್ ಅನ್ನುವಂಥದ್ದು ಯಾರು ಇಲ್ಲ. ಯಾಕೆಂದ್ರೆ ಯಾರ್ಯಾರು ಸಿನಿಮಾದ ಬಗ್ಗೆ ನೆಗೆಟಿವ್ ಮಾಡ್ತಾರೆ ಅವರೆಲ್ಲರೂ ಕೂಡ ಹೋಗಿ ಸಿನಿಮಾ ನೋಡಿರ್ತಾರೆ, ನಮಗೆ ಗೊತ್ತಾಗದ ರೀತಿಯಲ್ಲಿ. ಅಲ್ಲಿಗೆ ಅವ್ರ ಕಡೆಯಿಂದ ನಮಗೆ ದುಡ್ಡು ಬಂದಿದೆ. ಅಂದ್ರೆ ಇದೆಲ್ಲ ಆಗ್ತಾ ಇರುವಂತದ್ದು ಕೆಲವು ಮಂದಿ. ಯಾವುದೇ ಕಾರಣಕ್ಕೂ ಎಲ್ಲ ಅಭಿಮಾನಿಗಳ ನಟರ ಅಭಿಮಾನಿಗಳು ಕೂಡ ನಮ್ಮ ಸಿನಿಮಾವನ್ನು ನೋಡ್ತಾರೆ. ಯಾಕಂದ್ರೆ ಒಂದು ಸಿನಿಮಾದ ಬಗ್ಗೆ ನೆಗೆಟಿವ್ ಮಾತಾಡ್ಬೇಕಾದ್ರೆ ಅವರು ಆ ಒಂದು ಸಿನಿಮಾವನ್ನು ನೋಡದ ಹೊರತು ಆ ಒಂದು ಚಿತ್ರದ ಬಗ್ಗೆ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ. ಇವರೆಲ್ಲ ಸಿನಿಮಾವನ್ನ ನೋಡಿದ್ದಾರೆ ಅಂದಮೇಲೆ ಒಂದು ವರ್ಗ ಉದ್ದೇಶಪೂರ್ವಕವಾಗಿ ಈ ರೀತಿಯಾದಂತಹ ಒಂದು ಅಪಪ್ರಚಾರವನ್ನು ಮಾಡ್ತಾರೆ. ಅದರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಲ್ಲದೆ ನನ್ನ ಮಗಳ ಬಗ್ಗೆನೂ ಕೂಡ ನೆಗೆಟಿವ್ ಆಗಿ ಕಮೆಂಟ್ ಆಗಿ ಮಾತಾಡ್ತಾರೆ. ನನ್ನ ಮಗಳು ನನಗಿಂತ ಬುದ್ಧಿವಂತೆ, ನನಗಿಂತ ಹೃದಯವಂತೆ, ಅವಳು ನನಗಿನ ಚೆನ್ನಾಗಿ ಬೆಳಿತಾಳೆ, ಇಂಥವನ್ನೆಲ್ಲ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾಳೆ. ಯಾರ್ಯಾರು ನನ್ನ ಮಗಳ ಬಗ್ಗೆ ಮಾತಾಡ್ತಾರೆ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರಿಗೆಲ್ರಿಗೂ ಕೂಡ ನನ್ನ ಮಗಳೇ ತಕ್ಕವಾದಂತ ಒಂದು ಉತ್ತರವನ್ನು ಕೊಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಯಾರ್ಯಾರು ಆ ಸಿನಿಮಾದ ಬಗ್ಗೆ ನೆಗೆಟಿವ್ ಇರೋದು, ಸುದೀಪ್ ಅವ್ರ ಬಗ್ಗೆ ನೆಗೆಟಿವ್ ಇರಬಹುದು, ಅವ್ರ ಮಗಳ ಬಗ್ಗೆ ಇರ್ಬೋದು, ಅಥವಾ ಈ ಒಂದು ಪೈರಸಿ ಮಾಡುವ ಮುಖಾಂತರ ಸ್ಟಾರ್ ವಾರ್ಗಳಿಗೆ ತಂದಿಟ್ಟು ತಮಾಷೆ ನೋಡುವಂತ ವಿಚಾರ ಇರ್ಬೋದು, ಯಾರ್ಯಾರು ಮಾಡ್ತಿದೆ ಅವ್ರ ಯಾರ ಬಗ್ಗೆನೂ ಕೂಡ ನಾನು ಮಾತಾಡಲ್ಲ. ಆದರೆ ಒಂದಷ್ಟು ಚರ್ಚೆ ಯುದ್ಧ ಅನ್ನುವಂತ ನಿಟ್ಟಿನಲ್ಲಿ ಏನು ಆ ಚರ್ಚೆಗಳಾಗಿತ್ತು, ಆ ಚರ್ಚೆಗೆ ನಾನು ಮಾತನಾಡಿದ್ರೆ ಸುಮ್ಮನೆ ಇದ್ರೆ ನಾನು ಕೂಡ ಸರಿ ಹೋಗಿರಲ್ಲ. ಅದಕ್ಕೆ ಸಂಪರ್ಕದಲ್ಲಿ ಸತೀಶ್ ಮಾತನಾಡಿಸ್ತೀನಿ. ಸುದೀಪ್ ಮಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಅನ್ನ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾನ್ವಿ ಅವರ ಫೋಟೋವನ್ನ ಹಾಕಿ ಟ್ರೋಲ್ ಅನ್ನ ಮಾಡಿದ್ದಕ್ಕೆ ಕಿಚ್ಚ ಸುದೀಪ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಟ್ರೋಲ್ ಮಾಡುವವರಿಂದ ಏನು ಬದನೆಕಾಯಿಯೂ ಆಗಲ್ಲ, ನನ್ನ ಹೇಟ್ ಮಾಡೋರು ನನ್ನ ಸಿನಿಮಾ ನೋಡಿದ್ದಾರೆ. ಈ ವಿಚಾರದಲ್ಲಿ ಸುದೀಪ್ ಅವರು ಒಂದಷ್ಟು ಬೇಸರವನ್ನು ಹೊರ ಹಾಕಿದ್ದಾರೆ. ಯಾರು ಟ್ರೋಲ್ ಅನ್ನ ಮಾಡಿದ್ದಾರೆ, ಯಾರು ಮಗಳ ಫೋಟೋವನ್ನ ಹಾಕಿ ಟ್ರೋಲ್ ಮಾಡ್ತಾ ಇದ್ದಾರೆ ಅವರ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಟ್ರೋಲ್ ಮಾಡುವವರಿಂದ ಏನು ಬದನೆಕಾಯಿಯೂ ಆಗಲ್ಲ, ನನ್ನ ಹೇಟ್ ಮಾಡೋರು ನನ್ನ ಸಿನಿಮಾ ನೋಡಿದ್ದಾರೆ, ನನ್ನ ಮಗಳ ಬಗ್ಗೆ ಮಾತನಾಡೋರಿಗೆ ನನ್ನ ಮಗಳೇ ಉತ್ತರವನ್ನ ಕೊಡ್ತಾಳೆ, ನನ್ನ ಮಗಳು ನನಗಿಂತ ಬೆಳಿತಾಳೆ, ನನಗಿಂತ ಒಳ್ಳೆಯ ಮನಸ್ಸಿದೆ ಅನ್ನುವ ವಿಚಾರವನ್ನ ಕಿಚ್ಚ ಸುದೀಪ್ ಹೇಳಿದ್ದಾರೆ. ಈಗಾಗಲೇ ಅನೇಕ ವಿಚಾರಗಳನ್ನ ಇವತ್ತು ಕಿಚ್ಚ ಸುದೀಪ್ ಮಾತನಾಡಿದ್ದಾರೆ. ಒಂದು ಪೈರಸಿಯ ವಿಚಾರ, ಇನ್ನೊಂದು ನೆಗೆಟಿವ್ ಮಾತನಾಡುವ ವಿಚಾರ, ಅದರಲ್ಲೂ ಕೂಡ ಅಶ್ಲೀಲ ಕಾಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಇದೀಗ ದೊಡ್ಡ ಮಟ್ಟದಲ್ಲಿ ವಾರ್ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ, ಆ ಸಂದರ್ಭದ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಟಾಂಗ್ ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಜೊತೆಗೆ ಮಗಳ ಬಗ್ಗೆ ಯಾರು ಟ್ರೋಲ್ ಮಾಡ್ತಾ ಇದ್ದಾರೆ ಅವರ ವಿಚಾರದಲ್ಲೂ ಕೂಡ ಸುದೀಪ್ ಇವತ್ತು ಮಾತನಾಡಿದ್ದಾರೆ. ಸುದೀಪ್ ತನ್ನ ಮಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಟ್ರೋಲ್ ಅನ್ನ ಮಾಡಿದ್ದಾರೆ ಆ ವಿಚಾರದಲ್ಲಿ ಬೇಸರವನ್ನ ಹೊರ ಹಾಕಿದ್ದು ಮಾತ್ರ ನನ್ನ ಮಗಳೇ ಇದಕ್ಕೆ ತಕ್ಕ ಉತ್ತರವನ್ನ ಕೊಡ್ತಾಳೆ ಅನ್ನೋದನ್ನು ಕೂಡ ಹೇಳಿದ್ದಾರೆ.